ಸ್ಟಾರ್ಟಿಂಗ್ ಅಲ್ಲಿ ಮೊಬೈಲ್ ಈ ತರ ಇರಲಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಮೊಬೈಲ್ ತುಂಬಾ ದಪ್ಪ ಇತ್ತು, ಮತ್ತೆ ಅದ್ರ ಮೇಲೆ ನಂಬರ್ಸ್ ಇತ್ತು 1 2 3 ಆ ತರ ಬಟನ್ ಮೊಬೈಲ್ ಇತ್ತು. ಕರೆಕ್ಟ್ ಅಲ್ವಾ? ಅದರಲ್ಲಿ ಈಗ ಸದ್ಯಕ್ಕೆ ಕರೆಂಟ್ ಜನರೇಷನ್ ಸಾಫ್ಟ್ವೇರ್ ಅಪ್ಲೋಡ್ ಮಾಡಕ್ ಆಗತ್ತಾ? ಎಸ್ ಆರ್ ನೋ? ಯಾಕೆ? ಅದು ಹಾರ್ಡ್ವೇರ್ ಅಷ್ಟು ಸ್ಟ್ರಾಂಗ್ ಅಲ್ಲ. ಕರೆಕ್ಟ್ ಅಲ್ಲ? ಹಾರ್ಡ್ವೇರ್ ಅಷ್ಟು ಸ್ಟ್ರಾಂಗ್ ಅಲ್ಲ. ಈಗ ಹಾರ್ಡ್ವೇರ್ ಕೂಡ ಅಪ್ಗ್ರೇಡ್ ಆಗಿದೆ. ಮದರ್ ಬೋರ್ಡ್, ರ್ಯಾಮ್ ಅದೆಲ್ಲ ಅಪ್ಗ್ರೇಡ್ ಆಗಿ ನಮ್ಗೆ ಈಗ ಅಡ್ವಾನ್ಸ್ ಸಾಫ್ಟ್ವೇರ್ ಕೂಡ ಇದರಲ್ಲಿ ಅಪ್ಲೋಡ್ ಮಾಡಬಹುದು. ಕರೆಕ್ಟ್? 3 ವರ್ಷ ಹಿಂದೆ ಮೊಬೈಲ್ ಹೆಂಗ್ ನಡೀತಾ ಇತ್ತು, ಈಗ ಮೊಬೈಲ್ ಹಂಗೆ ನಡೀತಾ ಇದೆ ಅಥವಾ ಹೊಸ ಮೊಬೈಲ್ ಇನ್ನೂ ಫಾಸ್ಟ್ ನಡೀತಾ ಇದೆ? ವಾಟ್ ಈಸ್ ಡೆವಲಪಿಂಗ್ ಹಿಯರ್? ಸಾಫ್ಟ್ವೇರ್ ಡೆವಲಪ್ ಆಗ್ತಾ ಇದೆ, ಹಾರ್ಡ್ವೇರ್ ಡೆವಲಪ್ ಆಗ್ತಾ ಇದೆ. ಬೋತ್ ಹೇಳೋರು ಫಸ್ಟ್ ಅಟೆಂಪ್ಟ್ ಅಲ್ಲಿ ಬೋತ್ ಹೇಳೋರು ಕೈ ಮೇಲೆ ಇತ್ತು. ಅವರು ಆಲ್ರೆಡಿ ಯೋಗ ಬಗ್ಗೆ ಅವರಿಗೆ ಐಡಿಯಾ ಇದೆ. ಯೋಗ ಇಸ್ ಬೋತ್ ಬಾಡಿ ಆಸ್ ವೆಲ್ ಆಸ್ ಮೈಂಡ್. ನಮ್ಮ ಹತ್ರ ಸುದೃಢವಾಗಿ ಶರೀರ ಇದೆ, ಕರೆಕ್ಟ್, ಬಟ್ ಮೈಂಡ್ ಫ್ಲಕ್ಚುಯೇಟ್ ಆಗ್ತಾ ಇದೆ. ಕರೆಕ್ಟ್ ಅಲ್ವಾ? ಜಸ್ಟ್ 2-3 ದಿನ ಹಿಂದೆ ಏನಾಗಿದೆ, RCB ಬಿಕೇಮ್ IPL ಚಾಂಪಿಯನ್. ಅದರಾದ್ಮೇಲೆ ಎಲ್ಲ ಸುದೃಢವಾಗಿ ಶರೀರ ಇದ್ರು ಅವರು ಜೊತೆಗೆ ಸೇರ್ಕೊಂಡು ಚಿನ್ನಸ್ವಾಮಿ ಸ್ಟೇಡಿಯಂ ಹೋಗ್ಬಿಟ್ರು. ಅಲ್ಲಿ ಏನಾಯ್ತು? and some people died. That is not controlling your mind. ಮೈಂಡ್ ಕರೆಕ್ಟ್ ಸ್ಟೇಟ್ ಅಲ್ಲಿ ಇದ್ರೆ ನಮಗೂ ಖುಷಿ ಇಲ್ಲಿನೂ ಸಿಗತ್ತೆ, ಅಲ್ಲಿನೂ ಸಿಗತ್ತೆ, ಎಲ್ಲಿ ಇದ್ರೂ ಸಿಗತ್ತೆ. ಅರ್ಥ ಆಯ್ತಾ? ಚಿನ್ನಸ್ವಾಮಿ ಸ್ಟೇಡಿಯಂ ಹೋಗಿದ್ರೆ ನಮ್ಗೆ ಖುಷಿ ಸಿಗತ್ತೆ, ನಮ್ಗೆ ಆನಂದ ಸಿಗತ್ತೆ, ಆ ತರ ಇಲ್ಲ. ಕರೆಕ್ಟ್ ಅಲ್ವಾ? ಅದೇ ಮೆಂಟಲ್ ಹೆಲ್ತ್ ನಾವು ಸ್ವಲ್ಪ ಯೋಗ ಪ್ರಕಾರ ಕಲಿಯೋಣ. ಓಕೆ, ಯೋಗ ಫಾರ್ ಮೆಂಟಲ್ ಹೆಲ್ತ್. ನೆಕ್ಸ್ಟ್, ಸೊ ಈಗ ಸ್ವಲ್ಪ ಡಿಸ್ಕಷನ್ ಹೆಂಗ್ ನಡೆಯುತ್ತೆ, ನಾನು ನಿಮ್ಗೆ ಇಂಟ್ರೊಡಕ್ಷನ್ ಸ್ಟಾರ್ಟ್ ಮಾಡಿದೆ ಆಲ್ರೆಡಿ, ನಿಮ್ಗೆ ಸ್ವಲ್ಪ ಅಡ್ವೈಸ್ ಕೊಟ್ಟಿದ್ದೀನಿ. ಪೊಲೀಸ್ ಲೈಫ್ ಇಸ್ ಈಕ್ವಲ್ ಟು ಹೈ ಸ್ಟ್ರೆಸ್. ಎಸ್ ಆರ್ ನೋ? ಎಸ್ ಸರ್, ವೆರಿ ಗುಡ್. ವಾಟ್ ಹ್ಯಾಪನ್ಸ್ ಡ್ಯೂರಿಂಗ್ ಸ್ಟ್ರೆಸ್? ಆ ಬಾಡಿ ಮತ್ತೆ ಮೈಂಡ್ ಮೇಲೆ ಏನ್ ಪರಿಣಾಮ ಆಗುತ್ತೆ ಅದರಿಂದ, ಅದರ ಬಗ್ಗೆ ನಾವು ಸ್ವಲ್ಪ ಕಲಿಯೋಣ. ಎಲ್ಲರಿಗೂ ಗೊತ್ತು, ಬಟ್ ರಿವಿಷನ್ ಮಾಡೋಣ ಸ್ವಲ್ಪ. ಓಕೆ, ಮತ್ತೆ ವಾಟ್ ಈಸ್ ಯೋಗ? ಆಲ್ರೆಡಿ ನಿಮ್ಗೆ ಬೆಳಗ್ಗೆ ಕ್ಲಾಸ್ ಆಗಿದೆ, ಸರ್ ಹೇಳಿದ್ದಾರೆ 80 ಸೆಷನ್ಸ್ ನಡೆಯುತ್ತೆ. 80 ಸೆಷನ್ಸ್ ನಡೆಯುತ್ತೆ 10 ತಿಂಗಳಲ್ಲಿ. ದಟ್ ಈಸ್ ವೆರಿ ಗುಡ್. ಸೊ ನಿಮ್ಗೆ ಯೋಗ ಬಗ್ಗೆ ಸ್ವಲ್ಪ ಮಾಹಿತಿ ಇರ್ಬೋದು. ನಮ್ಮ ಕಡೆಯಿಂದ ಏನ್ ಎಕ್ಸ್ಪೀರಿಯನ್ಸ್ ಶೇರ್ ಆಗುತ್ತೆ ಅದು ನಾನು ನಿಮ್ಗೆ ಹೇಳ್ತೀನಿ. ಅದರಾದ್ಮೇಲೆ ರೆಗ್ಯುಲರ್ ಯೋಗ, ಈ ಶಬ್ದ ತುಂಬಾ ಇಂಪಾರ್ಟೆಂಟ್ ಇದೆ. ರೆಗ್ಯುಲರ್ ಯೋಗ ಮಾಡಿದ್ರೆ ಏನ್ ಬೆನಿಫಿಟ್ ಸಿಗುತ್ತೆ ಅದರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಯೋಗ ಫಾರ್ ಪೊಲೀಸ್, ಯೋಗ ಫಾರ್ ಡಾಕ್ಟರ್ಸ್ ಕೂಡ ಇರುತ್ತೆ, ಯೋಗ ಫಾರ್ ಪೊಲೀಸ್. ಎವ್ರಿ ಪ್ರೊಫೆಷನ್ ಹ್ಯಾಸ್ ಇಟ್ಸ್ ಓನ್ ಸ್ಪೆಷಾಲಿಟೀಸ್, ಚಾಲೆಂಜಸ್ ಅಂಡ್ ಆಲ್ ದೀಸ್ ಥಿಂಗ್ಸ್. ಅದಕ್ಕೋಸ್ಕರ ಯೋಗ ಫಾರ್ ಪೊಲೀಸ್ ಹೆಂಗ್ ಮಾಡಬಹುದು? 5 ಪ್ರಾಕ್ಟೀಸಸ್ ಆನ್ ದ ಗೋ. ನೀವು ಡ್ಯೂಟಿಯಲ್ಲಿ ಇದ್ದೀರಾ, ಈಗಲೇ ಸರ್ ಹೇಳ್ತಾ ಇದ್ರಲ್ವಾ, ಡ್ಯೂಟಿಯಲ್ಲಿ ಇರುವಾಗ ಹೆಂಗ್ ಕಂಟ್ರೋಲ್ ಮಾಡೋದು, ಹೆಂಗೆ ಯೋಗ ಮಾಡೋದು, ಅದು ನಾವು ಎಲ್ಲ ಡಿಸ್ಕಸ್ ಮಾಡೋಣ. ಸ್ವಲ್ಪ ಪ್ರಾಕ್ಟಿಕಲ್ ಈಗಲೇ ಮಾಡೋಣ, ಮತ್ತೆ ಸ್ವಲ್ಪ ಮಿತ್ಗಳು ಇರ್ತಾರೆ, ಅದು ನಾವು ಡಿಸ್ಕಸ್ ಮಾಡೋಣ. ಪೊಲೀಸ್ ಇರ್ಲಿ, ಡಾಕ್ಟರ್ ಇರ್ಲಿ, ಯಾರು ಇರ್ಲಿ, ಎಲ್ಲರಿಗೆ ಕಾಮ್ನೆಸ್ ಬೇಕು, ಶಾಂತಿ ಬೇಕು, ಕ್ಲಾರಿಟಿ ಬೇಕು, ಮತ್ತೆ ಕಂಟ್ರೋಲ್ ಬೇಕು, ಸೆಲ್ಫ್ ಕಂಟ್ರೋಲ್. ಓಕೆ, ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ನಾನು ಲಾಸ್ಟ್ 5 ವರ್ಷದಿಂದ ಬ್ರಹ್ಮಮುಹೂರ್ತ ಯೋಗ ನಡೆಸ್ತಾ ಇದ್ದೀನಿ. ಅದರ ಬಗ್ಗೆ ನಿಮಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೀನಿ. ಬ್ರಹ್ಮಮುಹೂರ್ತ ಯೋಗ ಅಂದ್ರೆ ಏನಂತ. ನಾನು ಆಕ್ಚುಲಿ ಬ್ರೈನ್ ಮತ್ತೆ ಸ್ಪೈನ್ ಆಪರೇಷನ್ ಮಾಡೋದು ಡಾಕ್ಟರ್. ಸೊ ಒಂದು ಪೇಷಂಟ್ ಇತ್ತು, ಅದರ ಬಗ್ಗೆ ನಾನು ಹೇಳ್ತೀನಿ ನಿಮ್ಗೆ ಲಾಸ್ಟ್ ಅಲ್ಲಿ. ಮತ್ತೆ ಯೋಗಿಕ್ ನ್ಯೂರೋ ಸರ್ಜನ್ ಅಂದ್ರೆ ಏನು? ನಮ್ ಕೆಲಸ ಏನಿದೆ, ಬ್ರೈನ್ ಮತ್ತೆ ಸ್ಪೈನ್ ಆಪರೇಷನ್ ಮಾಡೋದು. ಬಟ್ ನಮ್ ಮುಖ್ಯ ಕೆಲಸ ಅಂದ್ರೆ ಹೇಗೆ, ಪೊಲೀಸ್ ಕೆಲಸ ಏನಿದೆ, ಪೊಲೀಸ್ ಕೆಲಸ ಇಸ್ ನಾಟ್ ಟು ಕ್ಯಾಚ್ ಥೀವ್ಸ್, ಇಸ್ ಟು ಪ್ರಿವೆಂಟ್ ಥೆಫ್ಟ್. ಕರೆಕ್ಟ್ ಅಲ್ವಾ? ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಯಾರು ಮರ್ಡರ್ ಮಾಡ್ಬಿಟ್ಟು ಆದ್ಮೇಲೆ ಮರ್ಡರ್ ಕ್ಯಾಚ್ ಮಾಡೋದು ಅದ್ ಕೆಲಸ ಅಲ್ಲ, ಮರ್ಡರ್ ಆಗ್ಬಾರ್ದು. ಹಂಗೆ ಡಾಕ್ಟರ್ ಕೆಲಸ ಅಂದ್ರೆ
ಪೇಷಂಟ್ ಬಂದ್ರೆ ಪೇಷಂಟ್ ಗೆ ಟ್ರೀಟ್ ಮಾಡೋದು ಕೆಲಸ ಅಲ್ಲ. ನಮ್ಮ ಸಮಾಜದಲ್ಲಿ ಯಾರು ಪೇಷಂಟೇ ಆಗಬಾರ್ದು ಆ ತರ ಡಾಕ್ಟರ್ ಕೆಲಸ. ಅದಕ್ಕೆ